ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್. ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ನಾನು ಈ ವಿಡಿಯೋದಲ್ಲಿ ಫ್ರೆಂಡ್ಸ್ BMTC ಕಂಡಕ್ಟರ್ ನೋಟಿಫಿಕೇಷನ್ ಆಗಿದೆ. ಸುಮಾರು 2500 ಹುದ್ದೆಗಳಿಗೆ ಸರ್ಕಾರದಿಂದ BMTC ಕಂಡಕ್ಟರ್ ಪೋಸ್ಟ್ಗಳನ್ನ ಫಿಲ್ಅಪ್ ಮಾಡಿಕೊಳ್ತಾ ಇದ್ದಾರೆ. ಇದನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಈ ಪೋಸ್ಟ್ಗಳನ್ನ ಫಿಲ್ಅಪ್ ಮಾಡಲಿಕ್ಕೆ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ಫ್ರೆಂಡ್ಸ್. ಈ ಕುರಿತಾಗಿ ಏನೆಲ್ಲ ಮಾಹಿತಿ ಬೇಕೋ ಅದನ್ನು ಈ ಮೂಲಕ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ನೋಟಿಫಿಕೇಷನ್ ಕುರಿತಾಗಿ ತಿಳಿಸೋದಾದರೆ, ಟೋಟಲಿ 2500 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿರುವಂಥದ್ದು. ಈ ನೋಟಿಫಿಕೇಷನ್ಗೆ ಸುಮಾರು 2286 ಮಿಕ್ಕುಳಿದ ವೃಂದ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಹೊರತುಪಡಿಸಿ 2286 ಹುದ್ದೆಗಳಿದ್ದರೆ, ಟೋಟಲಿ ಎಷ್ಟು 214 ಪೋಸ್ಟ್ಗಳು ಸ್ಥಳೀಯ ವೃಂದ ಅಂದರೆ HKಗೆ ಸಂಬಂಧಪಟ್ಟಂಥ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗಳಿದ್ದಾವೆ ಫ್ರೆಂಡ್ಸ್. ಟೋಟಲಿ 2500 ಹುದ್ದೆಗಳು. ಇನ್ನಿಲ್ಲಿ HKಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ಲಾರಿಟಿ ಇದೆ ನೀವು ನೋಟಿಫಿಕೇಷನಲ್ಲಿ ನೋಡ್ಬೋದು. ಆ್ಯಂಡ್ ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ PUC ಈಕ್ವಲ್ವೆಂಟ್ ಏನಿದೆ ಅವೆಲ್ಲವೂ ಈಕ್ವಲ್ವೆಂಟ್ ಇದ್ದರೆ ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೊ 10+2 ICSE ಅಥವಾ CBSE ಯಾವುದಾದ್ರೂ ಆಗಿರ್ಬೋದು, PUCಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಆಗಿರ್ಬೋದು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ತತ್ಸಮಾನ ವಿದ್ಯಾರ್ಹತೆ ಅಂತಂದರೆ PUCಗೆ ಈಕ್ವಲ್ವೆಂಟ್ ಯಾವುದಿದೆ, ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಅಂದರೆ ಡಿಪ್ಲೊಮೋದಲ್ಲಿ SLC ಮೇಲೆ ಕಂಪಲ್ಸರಿ ಡಿಪ್ಲೊಮೊ ಯಾರು ಮಾಡಿರ್ತಾರೆ ಅವರು 3 ವರ್ಷಗಳ ಡಿಪ್ಲೊಮೊದಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಂತ ಇದೆ. ನೆಕ್ಸ್ಟು ಎಲ್ಲರಿಗೂ ಅರ್ಥ ಆಗದೇ ಇರೋದು ಏನು ಅಂತಂದರೆ, ಮಾನ್ಯತೆ ಹೊಂದಿರುವ ಮೋಟರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು ಅಂತ ಇದೆ. ಇದು ತುಂಬ ಜನರಿಗೆ ಮಾಹಿತಿ ಇರೋದಿಲ್ಲ. ಯಾಕೆ ಅಂತಂದರೆ ಯಾರ ಕಡೆಯೂ ಈ ಬ್ಯಾಡ್ಜ್ ಇರೋದಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಏನಿಲ್ಲ. ನಾನು ನಮ್ಮ ಸ್ನೇಹಿತರೊಬ್ಬರನ್ನ ವಿಚಾರಿಸಿದಾಗ ಅವರು ಇಲ್ಲ, ಒಂದು 15ರಿಂದ 20 ದಿನದೊಳಗಾಗಿ ನೀವು ಬ್ಯಾಡ್ಜನ್ನು RTO ಆಫೀಸಲ್ಲಿ ಮಾಡ್ಕೊಳ್ಬಹುದು ಅನ್ನೋ ಮಾಹಿತಿಯನ್ನು ತಿಳಿಸಿರ್ತಾರೆ. ಏನೂ ಇಲ್ಲ, ಅಲ್ಲಿ ನಿರ್ವಾಹಕರಾಗಿ ಏನೆಲ್ಲ ಮಾಡ್ತೀರಿ ಆ ಕೆಲಸದ ಕುರಿತಾಗಿ ಕೆಲವೊಂದು ಟೆಸ್ಟ್ಗಳಿರ್ತವೆ, ಅವನ್ನ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ ಇದನ್ನು ನೀವು ತೆಗೆದುಕೊಳ್ಬೇಕು. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿಯೇ ಇದನ್ನು ತೆಗೆದುಕೊಂಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಆ್ಯಂಡ್ ಬ್ಯಾಡ್ಜ್ ಹೇಗಿರುತ್ತೆ ಅನ್ನೋದನ್ನ ಸಹ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಇಲ್ಲೊಂದು ಬ್ಯಾಡ್ಜ್ ಇದೆ ನಮ್ಮ ಕಡೆ. ಸೊ ಇಲ್ಲಿ ನೋಡ್ಬೋದು ಬ್ಯಾಡ್ಜು. ಫ್ರೆಂಡ್ಸ್ ಇಲ್ಲೊಂದು ಬ್ಯಾಡ್ಜ್ ಇದೆ, ನಮ್ಮ ಫ್ರೆಂಡ್ದೆ. ಸೊ ಇದರಲ್ಲಿ ಬ್ಲರ್ ಮಾಡಿದ್ದೀನಿ ಸ್ವಲ್ಪ. ಇದೇ ರೀತಿ ಬ್ಯಾಡ್ಜ್ ಇರುತ್ತೆ. ಆ ಬ್ಯಾಡ್ಜನ್ನು ನೀವು ಏನು RTO ಆಫೀಸಲ್ಲೇ ತೆಗೆದುಕೊಳ್ಬೋದು. ಸೊ ಆ್ಯಂಡ್ ದೆನ್ ಮುಂದಿನ ನೋಡೋದಾದರೆ, ನೋಟಿಫಿಕೇಷನ್ನ ಮುಂದಿನ ಭಾಗಕ್ಕೆ ನಾವು ಹೋಗೋದಾದರೆ, ಟೋಟಲಿ ದೇಹದಾರ್ಢ್ಯತೆ ಪುರುಷರಲ್ಲಿ 150 ಸೆಂಟಿಮೀಟರ್ ಇದ್ದರೆ, ಮಹಿಳೆಯರಲ್ಲಿ 150 ಸೆಂಟಿಮೀಟರ್. 160 ಪುರುಷರಿಗೆ ಇರಬೇಕು, 150 ಸೆಂಟಿಮೀಟರ್ ಮಹಿಳೆಯರು ಏನು ಎತ್ತರವನ್ನು ಹೊಂದಿರಬೇಕು. ಆ್ಯಂಡ್ ವಯೋಮಿತಿಯನ್ನು ನೋಡೋದಾದರೆ 10/4/2024ಕ್ಕೆ ಕನಿಷ್ಠ ವಯೋಮಿತಿ ಎಷ್ಟಿರಬೇಕು ಅಂದರೆ, ಸಾಮಾನ್ಯ ಜನರಲ್ನವ್ರಿಗೆ 18 ವರ್ಷಗಳ ಕನಿಷ್ಠ ವಯೋಮಿತಿ, ಗರಿಷ್ಠ 35 ವರ್ಷಗಳು. 2A ಇತರ ಹಿಂದುಳಿದ ವರ್ಗಗಳೇನಿದ್ದಾವೆ 2A 2B 3A 3B ಅವರಿಗೆ 38 ವರ್ಷಗಳ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. SC ST ಅಥವಾ ಕ್ಯಾಟಗರಿ ಫಸ್ಟ್, SC ST ಕ್ಯಾಟಗರಿ ಫಸ್ಟ್ನವ್ರಿಗೆ 40 ವರ್ಷಗಳು, ಮಾಜಿ ಸೈನಿಕ ಅಥವಾ ಇಲಾಖಾ ಅಭ್ಯರ್ಥಿಗಳಿಗೆ 45 ವರ್ಷಗಳಿಗೆ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇಷ್ಟು. ಇನ್ನು ತರಬೇತಿ ಅವಧಿ ಭತ್ಯೆ ಮತ್ತು ವೇತನ ಶ್ರೇಣಿ ನೋಡೋದಾದರೆ, ಫಸ್ಟಿಗೆ ನೀವು ಅಪಾಯಿಂಟ್ ಆದರೆ 1 ವರ್ಷಗಳ ಕಾಲ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ಯೆಯಾಗಿ 91,100 ರೂಪಾಯಿಗಳನ್ನ ಕೊಡ್ತಾರೆ. ವೃತ್ತಿ ತರಬೇತಿ ಆನ್ ದ ಜಾಬ್ ಟ್ರೈನಿ ಅಂತ 9100 ಇದೆ ಈಗ ಸದ್ಯಕ್ಕೆ. ಆಯ್ಕೆಗೊಂಡ ಅಭ್ಯರ್ಥಿಗಳು 1 ವರ್ಷದ ವೃತ್ತಿ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅವರಿಗೆ 2 ವರ್ಷಗಳ ಕಾಲ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಲಾಗುತ್ತೆ ಅಂತ ಹೇಳ್ತಾರೆ. ಆವಾಗ 18,660 ಬೇಸಿಕ್ ಪೇ ಏನಿದೆ ಅದರಲ್ಲಿ ಮುಂದುವರಿತಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್.
ಮತ್ತು ಅರ್ಜಿ ಸಲ್ಲಿಸುವ ವಿಧಾನವನ್ನು ನೀವು KEA ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಮೂಲಕನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಅವಧಿ 10/3/2024 ಅಂದರೆ ಮಾರ್ಚ್ 10ರಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ. 10/4/2024 ಕೊನೆಯ ದಿನಾಂಕ, ಅಂದರೆ 1 ತಿಂಗಳ ಕಾಲ ಅವಕಾಶ ಇದೆ. ಶುಲ್ಕ ಪಾವತಿ ಮಾಡಲಿಕ್ಕೆ 13ನೇ ತಾರೀಕಿದೆ. ಸೊ ಶುಲ್ಕ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ 750 ರೂಪಾಯಿ ಸಾಮಾನ್ಯ ಏನು GM ಕ್ಯಾಂಡಿಡೇಟ್ಸು ಆ್ಯಂಡ್ ಇತರ ಹಿಂದುಳಿದ ವರ್ಗಗಳಿಗೆ 750 ರೂಪಾಯಿ ಇದೆ. SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ ಫೀಸ್ ಬಂದುಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ನೀವು ನೋಡಬಹುದು. ವಿಶೇಷವಾಗಿ ಈ ಟೈಮು CAT ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟನ್ನು ಇಟ್ಟಿದ್ದಾರೆ. ಅದರಲ್ಲಿ ಏನು 75ರಷ್ಟು ಅಂಕಗಳು, ನೀವೆಷ್ಟು 200 ಮಾರ್ಕ್ಸಿಗಿರುತ್ತೆ ಅದು. ಅದರಲ್ಲಿ 75ರಷ್ಟು ನೀವೆಷ್ಟು ತೆಗಿತೀರಿ ಅದರಲ್ಲಿ 75%ನಷ್ಟು ತೆಗೆದುಕೊಳ್ತಾರೆ. ಇನ್ನು 25% ನೀವೇನು PUCಯಲ್ಲಿ ಏನು ಮಾರ್ಕ್ಸನ್ನು ಅಥವಾ PUC ತತ್ಸಮಾನದಲ್ಲಿ ಏನು ಮಾರ್ಕ್ಸನ್ನು ತೆಗೆದುಕೊಂಡಿರ್ತೀರಿ ಅದನ್ನು ಇಕ್ವಿಲೆಂಟ್ ಮಾಡಿ ಅದನ್ನು ಪ್ಲಸ್ ಮಾಡಿ ಆ ರೀತಿಯಾಗಿ ಈ ಪೋಸ್ಟನ್ನು ಫಿಲ್ಲಪ್ ಮಾಡ್ಕೊಳ್ತಾರೆ. ಅದು ಹೇಗೆ ಅಂತಂದರೆ ಈ ರೀತಿ ಮಾಡಿ 1 to 5 ಲೀಸ್ಟ್ ಬಿಡ್ತಾರೆ. 1 to 5 ಲೀಸ್ಟ್ನ ದೇಹದಾರ್ಢ್ಯತೆ ಪರೀಕ್ಷೆ ಏನಿದೆ ಅದಕ್ಕೆ ದೇಹದಾರ್ಢ್ಯತೆ ಪರೀಕ್ಷೆ ಏನಿಲ್ಲ. 160 ಎತ್ತರ ಪುರುಷರಿಗಿದ್ರೆ 150 ಮಹಿಳೆಯರಿಗಿದ್ರೆ ಸಾಕು. ಅದರಲ್ಲಿ ಪರಿಶೀಲನೆಗೆ ಹಾಜರಾಗ್ತಾರೆ. ದೇಹದಾರ್ಢ್ಯತೆ ಪರೀಕ್ಷೆಯಲ್ಲಿ ಏನಾರ ಫೇಲ್ ಆದವ್ರು ಮಾತ್ರ ಹೊರಗಡೆ ಹೋಗ್ತಾರೆ ಫ್ರೆಂಡ್ಸ್. ಟೋಟಲ್ ನೀವು ಆ್ಯಪ್ಟಿಟ್ಯೂಡ್ ಹೇಗೆಲ್ಲ ಮಾಡ್ತಾರೆ ಅಂತಂದರೆ 200 ಅಂಕಗಳಿಗಿರುತ್ತೆ. ಇಲ್ಲಿ ಮುಂದೆ ಕೊಡ್ತಾನೆ ಸಿಲೆಬಸ್ ಏನಿದೆ, ಪರೀಕ್ಷಾ ಮಾದರಿ, ಪಠ್ಯಕ್ರಮ ಮತ್ತು ಗರಿಷ್ಠ ಅಂಕಗಳು. ಸೊ ಪರೀಕ್ಷಾ ಮಾದರಿ ಫಸ್ಟ್ ಪೇಪರ್ ಏನಿದೆ ಇದು GKಗೆ ಸಂಬಂಧಪಟ್ಟಂತೆ ಇರ್ತವೆ. ದೈನಂದಿನ ಗ್ರಹಿಕೆ ವಿಷಯಗಳು, ಪ್ರಚಲಿತ ಘಟನೆಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ. ಇದೆಲ್ಲವೂ ಮೊನ್ನೆ ಏನಿತ್ತಲ್ಲ BA ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಬಿಟ್ಟಿದ್ನಲ್ಲ ಅದಕ್ಕೂ ಇದಕ್ಕೂ ಒಂದೇ ರಿಲೇಟೆಡ್ ಆಗಿರ್ತಕ್ಕಂಥ ಸಿಲೆಬಸ್ ಇದೆ. ಆ್ಯಂಡ್ ಪತ್ರಿಕೆ 2 ಸಾಮಾನ್ಯ ಕಾರಣ ಸೇಮ್ ಏನೂ ಇಲ್ಲ. ಮೊನ್ನೆ ಏನು ವಿಲೇಜ್ ಅಕೌಂಟೆಂಟ್ ಪೋಸ್ಟಿಗೆ ಏನು ಬಿಟ್ಟಲ್ಲ ಅದೇ ಪಠ್ಯಕ್ರಮವನ್ನು ಸಿಲೆಬಸ್ಸನ್ನು ಇಲ್ಲಿ ಕೂಡ ಕೊಟ್ಟಿದ್ದಾನೆ. ಸೊ 200 ಮಾರ್ಕ್ಸಿಗೆ ಇರುತ್ತೆ. ಸೊ 200 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ತೆಗಿತೀರೋ ಅದನ್ನು 75%ಗೆ ಇನ್ಕ್ಲೂಡ್ ಮಾಡ್ತಾನೆ. ನಿಮ್ಮ PUC ಏನು ಸ್ಕೋರ್ ಇದೆ ಅದನ್ನು 25%ಗೆ ಮಾಡ್ತಾನೆ. ಮತ್ತು ಋಣಾತ್ಮಕ ಮೌಲ್ಯಮಾಪನ ಸಹ ಇರುತ್ತೆ. ಒಂದು ಪ್ರಶ್ನೆಗೆ ನೀವು 4 ಪ್ರಶ್ನೆಗಳನ್ನ ತಪ್ಪಾಗಿ ಉತ್ತರಿಸಿದರೆ ಅದಕ್ಕೆ 1 ಮಾರ್ಕ್ಸನ್ನು ಕಡಿತ ಮಾಡ್ತಾನೆ ಅನ್ನೋದ್ರ ಬಗ್ಗೆ. ಇನ್ನುಳಿದಿದ್ದೆಲ್ಲ ಸಾಮಾನ್ಯವಾಗಿ ಇರತಕ್ಕಂಥ ವಿಚಾರಗಳು. ಇಷ್ಟು BMTC ಕಂಡಕ್ಟರ್ ಏನು ಪೋಸ್ಟ್ಗಳು ಕಾಲ್ಫರ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಫ್ರೆಂಡ್ಸ್. ಇನ್ನೇನಾದರೂ ಸಮಸ್ಯೆಗಳಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಅದಕ್ಕೆ ನಾನು ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.